ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೊಂದು ಸಿಂಪಲ್ ಆದಂತ ರೆಸಿಪಿಯನ್ನು ಹೇಳ್ತೀನಿ. ಇದು ನೋಡಿ, ಇದು ಗವರ್ಮೆಂಟ್ ಇಂದ ಸಿಗುವಂತ ಮಿಲ್ಕ್ ಪೌಡರ್ ಪ್ಯಾಕೆಟ್. ಇದು ಪ್ರೆಗ್ನೆಂಟ್ ಲೇಡೀಸ್ಗೆ, ಚಿಕ್ಕ ಮಕ್ಕಳಿಗೆ, ಹಾಗೇನೆ ಸ್ಕೂಲ್ ಮಕ್ಕಳಿಗೂ ಕೂಡ ಇದು ಸಿಗುತ್ತೆ. ಸೊ ಇದ್ರಿಂದ ನಾವು ಸುಮ್ನೆ ವೇಸ್ಟ್ ಮಾಡೋದಕ್ಕಿಂತ ಇದರಿಂದ ನಾವು ಯಾವ ತರ ಪೇಡವನ್ನು ತಯಾರಿಸಬಹುದು ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ಯಾವ ತರ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಮಾಡಕ್ ಇಟ್ಟಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಇವಾಗ ಹಾಲು ಹಾಕೊಳ್ತಾ ಇದ್ದೀನಿ. ನೀವು ಪ್ಯಾಕೆಟ್ ಹಾಲಾದ್ರೂ ಹಾಕೊಳ್ಬಹುದು, ಅಥವಾ ಮನೆಯಲ್ಲಿ ಶುದ್ಧ ದನದ ಹಾಲು ಸಿಕ್ಕಿದ್ರು ಕೂಡ ನೀವು ಹಾಕೊಳ್ಬಹುದು. ಇಲ್ಲಿ ನಾನು 3/4 ಕಪ್ ಹಾಲು ತಗೊಂಡಿದ್ದೀನಿ. ಇದು ಚೆನ್ನಾಗಿ ತುಪ್ಪದ ಜೊತೆ ಬೆರೆತು ಚೆನ್ನಾಗಿ ಕುದಿ ಬರಬೇಕು. ಅಳತೆಯನ್ನು ಕರೆಕ್ಟ್ ಆಗಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಅದು ಲಾಸ್ಟಿಗೆ ಚೆನ್ನಾಗಿ ಬರಲ್ಲ. ಥಿಕ್ನೆಸ್ ಕರೆಕ್ಟ್ ಆಗಿ ಬಂದ್ರೇನೆ ನಮಗೆ ಮಾಡಕ್ಕೆ ಈಸಿ ಆಗೋದು. ಸೊ ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆಯನ್ನ ಪೌಡರ್ ಮಾಡಿ ಆದ್ರೆ ಹಾಕೊಳ್ಬಹುದು, ಅಥವಾ ಹಾಗೇನೆ ಹಾಕೊಳ್ಬಹುದು. ಸೊ ಈ ಸಕ್ಕರೆ ಕೂಡ ಕರಗಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೀಗೆ ಚೆನ್ನಾಗಿ ಸ್ಲೋಲಿ ನಾವು ತಿರುಗಿಸ್ತಾ ಇರಬೇಕು. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು, ಇಲ್ಲಾಂದ್ರೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಕೂಡ ನೀವು ಕಡಿಮೆ ಮಾಡ್ಕೊಳ್ಬಹುದು. ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಇವಾಗ ನಾನು 2.5 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಪೌಡರ್ ಹಾಕೊಂಡ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ತರದ ಲಂಪ್ಸ್ ಬಾರದಾಗೆ ನೋಡ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ನಾವು ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಬೇಯಿಸಬೇಕು. ಚೆನ್ನಾಗಿ ಮಿಕ್ಸ್ ಆಗಲಿ. ಹೀಗೆ ನಾವು ಸ್ಲೋಲಿ ಎಲ್ಲ ಪೌಡರ್ ಅನ್ನು ಇದ್ರ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಒಂದು ಅದರ ಕಲರು ಚೇಂಜ್ ಆಗಿ ಹೋಗುತ್ತೆ, ಇನ್ನು ಟೇಸ್ಟ್ ಕೂಡ ಚೇಂಜ್ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಲ್ಕ್ ಪೌಡರ್ ಇಂದ ಮಾಡಿದ ಹಾಲು ಕುಡಿಯಕ್ಕೆ ಎಲ್ಲರಿಗೂ ಇಷ್ಟ ಆಗಲ್ಲ. ಟೇಸ್ಟ್ ಕೂಡ ಸ್ವಲ್ಪ ಹಸಿ ಹಾಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಅದರ ಬದಲಾಗಿ ನೀವು ಈ ತರ ಪೇಡ ಆ ತರ ಮಾಡ್ಕೊಂಡು ನೀವು ಕೂಡ ಯೂಸ್ ಮಾಡ್ಕೊಳ್ಬಹುದು, ತಿನ್ಬಹುದು. ಸೊ ಇವಾಗ ಇದು ಒಂದು ಹದ ಗಟ್ಟಿಯಾಗಿದೆ. ತುಂಬಾ ಗಟ್ಟಿಯಾಗಕ್ ಬಿಡ್ಬೇಡಿ, ಯಾಕೆಂದ್ರೆ ನಮ್ಗೆ ಅದು ತಣ್ಣಗಾದ್ಮೇಲೆ ತುಂಬಾ ಇನ್ನೂ ಗಟ್ಟಿ ಆಗುತ್ತೆ. ಸೊ ಇಲ್ಲಿ ನಾನು ಇವಾಗ ಕ್ಯಾಶ್ಯೂಸ್ ತಗೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ನೀವು ತಗೊಳ್ಬಹುದು. ನಾನು ಎಲ್ಲ ಆದ್ಮೇಲೆ ಅದಕ್ಕೆ ಗಾರ್ನಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕೊಂಡು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕಂದ್ರೆ ಬೇಡ ಮತ್ತೆ ನಾವು ತಣ್ಣಗಾದ್ಮೇಲೆ ತೆಗಿಬೇಕಾದ್ರೆ ಇದಕ್ಕೆ ಅಂಟ್ಕೊಳ್ಬಾರದು ಅಂತ ಅನ್ನೋ ಕಾರಣಕ್ಕೆ. ಸೊ ಇವಾಗ ಇದು ತಣ್ಣಗಾಗಿದೆ. ತುಂಬಾ ತಣ್ಣಗಾಗಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇರುವಾಗ್ಲೇ ಉಂಡೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೈಗೆ ತುಪ್ಪ ಸವರ್ಬಿಟ್ಟು ಚೆನ್ನಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಕ್ಯಾಶ್ಯೂ ಇಟ್ಬಿಟ್ಟು ಅದನ್ನು ಸ್ವಲ್ಪ ಸ್ಲೈಟ್ಲಿ ಪೇಡ ಶೇಪ್ ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಲ್ಲಿ ನೀವು ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಅಚ್ಚಿ ಏನಾದ್ರೂ ಇದ್ರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಇದನ್ನು ನೀವು 1 ವಾರಗಳ ಕಾಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವುದೇ ತರದ ಟೇಸ್ಟ್ ಚೇಂಜ್ ಆಗಲ್ಲ, ತಿನ್ನೋಕ್ಕೂ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕರಿಯಿಂದ ಹಣ ಕೊಟ್ಟು ತಂದು ತಿನ್ನೋದಕ್ಕಿಂತ ಮಿಲ್ಕ್ ಪೌಡರ್ ಮನೇಲಿ ಇದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಇದನ್ನು. ಸೊ ಅವ್ರು ಹಾಲು ಕುಡಿಯಕ್ಕೆ ಇಷ್ಟಪಡಲ್ಲ, ಆದ್ರೆ ಪೇಡ ಈ ತರ ಮಾಡ್ಕೊಂಡ್ರೆ ನಮ್ಮ ಮನೇಲಂತೂ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಇವಾಗ ಪೇಡ ರೆಡಿ ಆಗಿದೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ.